ನೀವು KSRTC ಐಷಾರಾಮಿ ಬಸ್ನಲ್ಲಿ ಸಂಚಾರ ಮಾಡ್ತೀರಾ? ಹಾಗಾದರೆ ಈ ಒಂದು ಸುದ್ದಿಯನ್ನು ನೋಡಬೇಕು. ನೀವು KSRTC ನಿಮಗೆ ನೀಡ್ತಾ ಇದೆ, ನ್ಯೂ ಇಯರ್ನ ಒಂದು ಹೊಸ ಗಿಫ್ಟ್ ನೀಡ್ತಾ ಇದೆ. ಯಾರಾದರೂ ಹೋಗೋಕೆ ಬಯಸ್ತಾ ಇದ್ರಲ್ಲ ಅವ್ರಿಗೆ ಪ್ರಯಾಣಿಕರನ್ನ ಸೆಳೆಯಲು 10% 15% ಬಸ್ ದರ ಇಳಿಕೆ ಮಾಡಿದೆ ಈಗ KSRTC. ಇದು ಜನರಿಗೆ ಒಂದು ಸ್ವಲ್ಪ ಖುಷಿ ಕೊಡುವಂತಹ ವಿಚಾರ ಅಂತ ಹೇಳ್ಬೋದು. ಯಾಕಂದರೆ ಸಾಕಷ್ಟು ಬೆಲೆಗಳನ್ನು ಹೇರಿಸ್ತಾ ಇತ್ತು, ಆದರೆ ಈಗಿಲ್ಲ. KSRTC ಒಂದು ಐಷಾರಾಮಿ ಬಸ್ಗಳೇನಿದೆ, ಲಕ್ಸುರಿ ಬಸ್ಗಳಲ್ಲಿ ನೀವೇನಾದ್ರು ಓಡಾಡ್ತಾ ಇದ್ದರೆ ಆ ಬಸ್ಗಳಿಗೆ ಮಾತ್ರ 10% 15% ಡಿಸ್ಕೌಂಟನ್ನು ಕೊಡ್ತಾ ಇದ್ದಾರೆ. ದರವನ್ನು ಇಳಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದೆ KSRTC. ಈಗ ಪ್ರಯಾಣದ ದರವನ್ನು ಇಳಿಸಿ ಜನರಿಗೆ ಗುಡ್ ನ್ಯೂಸನ್ನು ಕೊಡ್ತಾ ಇದೆ KSRTC. ಕರ್ನಾಟಕ ರಾಜ್ಯದ ಜನರಿಗೆ ಯಾವ್ಯಾವ ಬಸ್ಸು ಹೋಗಾದರೆ ನೋಡಿ, ರಾಜಹಂಸ, ನಾನ್ AC ಸ್ಲೀಪರು, ಐರಾವತ, ಕ್ಲಬ್ ಕ್ಲಾಸ್ ಏನಿದೆ ಈ ಬಸ್ಗಳೆಲ್ಲವೂ ಕೂಡ ನಿಮಗೆ ಕಡಿಮೆ ದರಕ್ಕೆ ಸಿಗುತ್ತೆ. ಒಂದು ಸ್ವಲ್ಪ ಅಮೌಂಟ್ ಕಡಿಮೆ ಆಗುತ್ತೆ. ಇನ್ನು AC ಸ್ಲೀಪರ್, ಮಲ್ಟಿ ಆಕ್ಸೆಲ್ AC ಸ್ಲೀಪರ್ ಏನಿದೆ ಅದು ಆಗಿರ್ಬೋದು, ಈ ಮಾದರಿಯ ಬಸ್ಗಳ ದರ ಇಳಿಕೆ ಆಗ್ತಾ ಇದೆ. ಲಕ್ಸುರಿ ಬಸ್ಗಳು ಯಾವ್ಯಾವುದೇ KSRTCಯಲ್ಲೇ. ಇನ್ನು ನಾರ್ಮಲ್ ಬಸ್ಗಳಿಗೆ ಎಂದಿನಂತೆ ದರ ಇರಬಹುದು, ಆದರೆ ಈ ಲಕ್ಸುರಿ ಬಸ್ಗಳಲ್ಲಿ ನಾವು 10% 15% ದರವನ್ನು ಇಳಿಸ್ತಾ ಇದ್ದೀವಿ ಅಂತ KSRTC ಹೇಳ್ತಾ ಇದೆ. ಸ್ಲೀಪರ್ ಬಸ್ಗಳು ಕೆಲವೊಂದು ರಾಜಹಂಸ ಆಗಿರ್ಬೋದು, ಐರಾವತ ಆಗಿರ್ಬೋದು, ಇನ್ನು ನಾನ್ AC ಸ್ಲೀಪರ್ ಬಸ್ಸು, ಕ್ಲಬ್ ಕ್ಲಾಸ್ ಬಸ್ ಆಗಿರ್ಬೋದು, ಮತ್ತು ಮಲ್ಟಿ ಆಕ್ಸಲ್ AC ಸ್ಲೀಪರ್, ಈ ಎಲ್ಲ ಮಾದರಿಯ ಬಸ್ಗಳೇನಿದೆ ಅದರಲ್ಲಿ ನಾವು ದರವನ್ನು ಇಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಖಾಸಗಿ ಬಸ್ಗಳಿಗೆ ಪೈಪೋಟಿ ನೀಡಲು ಬಸ್ ದರವನ್ನು ಏನಾದರೂ ಇಳಿಸ್ತಾ KSRTC ಎನ್ನುವಂತಹ ಪ್ರಶ್ನೆ ಕೂಡ ಇದೆ. ನಿನ್ನೆಯಿಂದ KSRTCಯಲ್ಲಿ ಬಸ್ ದರ ಇಳಿಕೆಯಾಗಿದೆ ಎನ್ನುವಂತಹ ಮಾಹಿತಿಯನ್ನು ಹೇಳಿರುವಂಥದ್ದು. ಸಾಮಾನ್ಯ ಆಧಾರಿತ ಏನಿದೆ ಬಸ್ಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಈಗಾಗಲೇ ಹೇಳಿದಾಗ ಅಂದರೆ ನಾರ್ಮಲ್ ಬಸ್ ಏನಿರುತ್ತೆ ಅದರಲ್ಲಿ ಯಾವುದೇ ಒಂದು ದರ ಚೇಂಜ್ ಆಗೋಲ್ಲ, ರೇಟ್ ಹೆಂಗಿದೆ ಅದು ಹಾಗೇ ಇರುತ್ತೆ. ಬಟ್ ಈ ಒಂದು ವಿಶೇಷವಾಗಿರುವಂತಹ ಲಕ್ಸುರಿ ಬಸ್ಗಳಲ್ಲಿ ಮಾತ್ರ ದರ ಇಳಿಕೆ ಆಗಿದೆ. ಮತ್ತು ನೀವು ಬಸ್ ರೇಟ್ ಕಡಿಮೆ ಆಗಿದೆ ಅಂತ ಹೇಳಿ ನಾರ್ಮಲ್ BMTCಯಲ್ಲೋ ನಾರ್ಮಲ್ KSRTCಯಲ್ಲಿ ಹೋಗಿ ಕಂಡಕ್ಟರ್ ಡ್ರೈವರ್ ಹತ್ರ ಜಗಳ ಮಾಡೋ ಹಂಗಿಲ್ಲ. ನೀವು ಅದನ್ನು ತಲೆಯಲ್ಲಿ ಇಟ್ಕೊಳ್ಬೇಕು. ಕೇವಲ ಐಷಾರಾಮಿ ಬಸ್ಸುಗಳಲ್ಲಿ ಮಾತ್ರ ಈ ದರ ಇಳಿಕೆ ಆಗುತ್ತೆ ಅಂತ KSRTC ಸ್ಪಷ್ಟನೆಯನ್ನು ಕೊಟ್ಟಿದೆ. ಆಯ್ದ ಮಾರ್ಗಗಳಲ್ಲಿ ಮಾತ್ರ ಬಸ್ ದರ ಇಳಿಕೆ ಅಂತ KSRTC ಸ್ಪಷ್ಟನೆಯನ್ನು ಕೊಟ್ಟಿದೆ. ಇನ್ನು ಬೆಂಗಳೂರು, ಕುಂದಾಪುರ, ಬೆಂಗಳೂರು, ಉಡುಪಿ, ಶಿವಮೊಗ್ಗ ಸೇರಿ ಇನ್ನಿತರ ಕಡೆ ಏನಿರುತ್ತೆ ಹೋಗುತ್ತಲ್ಲ ಆ ಬಸ್ಗಳು, ಆ ಕಡೆ ಮಾತ್ರ ದರ ಇಳಿಕೆ ಆಗಿದೆ. ಎಲ್ಲಿ ಬೇಕಾದ್ರೆ ಎಲ್ಲ ಕಡೆ ಆಗಿದೆ ಅಂತಲೂ ಅದಿಲ್ಲ. ಬೆಂಗಳೂರು, ಕುಂದಾಪುರ, ಬೆಂಗಳೂರು, ಉಡುಪಿ ಮತ್ತು ಶಿವಮೊಗ್ಗ ಈ ಭಾಗಗಳಿಗೆ ಹೋಗುವಂಥ ಲಕ್ಸುರಿ ಬಸ್ಗಳಿಂದ ಅವುಗಳಿಗೆ ದರ ಇಳಿಕೆ ಆಗಿದೆ. ಎಲ್ಲ ಮಾರ್ಗದಲ್ಲಿಯೂ ಈ ಲಕ್ಸುರಿ ಬಸ್ಗಳಿಗೆ ಇಳಿಕೆ ಆಗಿದೆಯಾ, ಕಮ್ಮಿ ಆಗಿದೆಯಾ ಬೆಲೆ ಅಂತ ನೋಡಿದ್ರೆ ಇಲ್ಲ, ಎಲ್ಲ ಕಡೆ ಇಲ್ಲ. ಕೆಲವೊಂದು ಸೆಲೆಕ್ಟೆಡ್ ರೂಟ್ಗಳೇನಿರುತ್ತೆ ಆ ರೂಟ್ಗಳಿಗೆ ಮಾತ್ರ ನಾವು ದರವನ್ನು ಇಳಿಸಿದ್ದೀವಿ ಅಂತ KSRTC ಹೇಳ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಹೇಳಿಬಿಟ್ಟಿದೆ ಬೆಂಗಳೂರು, ಕುಂದಾಪುರ, ಬೆಂಗಳೂರು, ಉಡುಪಿ, ಶಿವಮೊಗ್ಗ ಈ ಥರ ಲಾಂಗು ಏನು ಹೋಗುತ್ತೆ ಕರಾವಳಿ ಸೈಡ್ ಜಾಸ್ತಿ ಕೊಟ್ಟಂತೆ ಕಾಣ್ತಾ ಇದೆ. ಆ ಭಾಗದಲ್ಲಿ ಹೋಗುವಂಥ ಬಸ್ಗಳೇನಿದೆ ಅವಕ್ಕೆ ಮಾತ್ರ ನಾವು ಈ ದರವನ್ನು ಇಳಿಸಿದ್ದೀವಿ, ಅಮೌಂಟನ್ನು ಕಡಿಮೆ ಮಾಡಿದ್ದೀವಿ ಅಂತ KSRTC ಹೇಳ್ತಾ ಇದೆ. ಒಂದು ರೀತಿಯಲ್ಲಿ ಜಾಸ್ತಿ ನಾವು ಆರಾಮದಾಯಕವಾಗಿ ಹೋಗಬೇಕಪ್ಪ, ಬಸ್ಸಲ್ಲಿ ಸೇಫಾಗಿ ಹೋಗಬೇಕು, ನಿದ್ರೆ ಕೂಡ ಆಗಬೇಕು ಅಂತ ನಾವು AC ಬಸ್ಗಳಲ್ಲಿ, ಸ್ಲೀಪರ್ ಬಸ್ಗಳಲ್ಲಿ, AC ನಾನ್ AC ಎಲ್ಲರ ಕಡೆ ಹೋಗ್ತೀವಲ್ಲ ಅಂಥ ಬಸ್ಗಳಲ್ಲಿ ಹೋಗ್ಬೇಕು ಅಂದ್ಕೊಂಡವ್ರಿಗೆ ನೀವು ಇನ್ನು ಮುಂದೆ ಒಂದು ಸ್ವಲ್ಪ 10 to 15% ಡಿಸ್ಕೌಂಟ್ ಕೊಡ್ತಾ ಇದೆ ಹೌದು ಟಿಕೆಟ್ ದರದಲ್ಲಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.